ಗಂಗಾವತಿ ನಗರದಲ್ಲಿ ಆತ್ರೇಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ BSc ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್. ಆಹಾ, ಇದೇನು ಮಂಚದಲ್ಲಿ 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 ಇಂದ್ರನಾಗಿರಬಹುದೇ ಚಂದ್ರನಾಗಿರಬಹುದು, ಯಾರಾದರೆ ಹತ್ತಿರಕ್ಕೆ ಹೋಗಿ ನೋಡುವೆನೋ ಆತನನ್ನ ಮಾತನಾಡಿ ಸೇವಿಸುವೆನು. ಇವನ್ ನಾರಾಯಣ ಆದರೆ ಶ್ರೀಚಕ್ರವಿರಬೇಕು, ನಾರಾಯಣನೂ ಅಲ್ಲ. ಆತನ ಹತ್ತಿರಕ್ಕೆ ಹೋಗಿ ಮಾತನಾಡಿಸುವ ನೋಡೇನು, ಆತನಿಗೆ ಏನೆಂದು ಹೇಳುವೆನೋ ನೋಡೋಣ. ನೀನು ಬಾರು. ಅಹೋಲೋಕ ಸಮೇತ ಸಂಪನ್ನಳಾದ ಜನನೇ, ವೀರ ಪುರುಷನೇ, ಆತುರ ಮನಸ್ಸೊಳಗಾಗಿ ಊರುವಳೆ ಈ ಅಪರಾತ್ರಿಯಲ್ಲಿ ಸಲ್ಲಿತ ಮಲ್ಲಿಯನ್ನು ಕುಸುಮ ಮಳೆಯನ್ನು ಕಳೆಯನ್ನು ತೆಗೆದುಕೊಂಡು ಇಲ್ಲಿಗೆ ಬಂದ ಕಾರಣವೇನಮ್ಮ? ನನಗೆ ತಿಳಿಯಲಿಲ್ಲ ಮಾತೆ. ಪ್ರೀತಿಯಿಂದ ಬೇರೆ ನನ್ನ ಮನದ ಸಂಶಯ ಪರಿಹರಿಸುವ ರಾಣೆ, ಇಂದ್ರನ ರಾಣೆ. ಸುಂದರ ಅಮ್ಮಯ್ಯ, ಈ ಮಣಿಮಂಚದ ಮೇಲೆ ವಿಶ್ರಾಂತಿ ಏತಕ್ಕೆ ತೆಗೆದುಕೊಂಡಿರುವೆ? ಅಮ್ಮಯ್ಯ,
ಸುಂದರ ಅಮ್ಮಯ್ಯ ಹೇಳಿದೀನಿ ಕೇಳು. ಚೆನ್ನಾಗಿ ಅಮ್ಮಯ್ಯ. ಪಾರ್ಥ ಹೇಳಿದೀನಿ ಕೇಳು. ಪಾಠ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ಮನಸ್ಸು ಹೃದಯ ಕೊಡ್ತೀಯ. ಅಮ್ಮಯ್ಯ ಇಲ್ಲಿ ನೋಡೋದಿಲ್ಲ, ಈ ಕಡೆ ನೋಡಕತ್ತೀನಿ ಅಮ್ಮಯ್ಯ. ಅಮ್ಮಯ್ಯ ಮೂರು ಲೋಕದ ಗಾಂಡಿವಿ. ಹೌದಾ ಅಮ್ಮಯ್ಯ? ಇಲ್ಲಿ ನೋಡೋದಿಲ್ಲ, ಈ ಕಡೆ ನೋಡಕತ್ತೀನಿ ಅಮ್ಮಯ್ಯ. ಅಲ್ಲಿ ಏನಿರೋದು? ಅಲ್ಲಿ ಜನ ಇರೋದು ಅಮ್ಮಯ್ಯ. ಇಲ್ಲಿ ಏನಿರೋದು? ಇಲ್ಲಿ ಏನಿರೋದಿಲ್ಲ ಅಮ್ಮಯ್ಯ. ಮತ್ತೆ ಯಾರನ್ನೇ ಕುಡಿಯು? ಏನಮ್ಮಯ್ಯ? ನನ್ನ ತಾಯಿ ಕೂಡ ಕುಡಿಯೋಣಮ್ಮಯ್ಯ. ಪಾರ್ಥ ಅಮ್ಮಯ್ಯ ಆ ಕನ್ನಬಾರದು. ಯಾಕೆ ಕನ್ನಬಾರದು? ಸುಂದರಿ ಅನ್ನಬೇಕು. ಸುಂದರಿ ಅನ್ನೋದಿಲ್ಲ ಅಮ್ಮಯ್ಯ. ಪಾರ್ಥ ಪಾರ್ಥ ಒಂದು ಕೇಳಿ, ಏನು ಹೇಳಿಲ್ಲಮ್ಮಯ್ಯ. ಏನ್ ಅರ್ಥ ಆಗಲಿಲ್ಲ? ಅರ್ಥ ಆಗೋದಿಲ್ಲಮ್ಮಯ್ಯ. ಪಾರ್ಥ ಅಮ್ಮಯ್ಯ ನೀನು ಹುಟ್ಟಿದ್ದೆ ವ್ಯರ್ಥ. ಆದರೂ ಸತ್ಯ ಇಲ್ಲಮ್ಮಯ್ಯ. ಪಾರ್ಥ ಅಮ್ಮಯ್ಯ ಇಷ್ಟೊಂದು ಮುಂಗೋಪು ಇರಬಾರದು. ಮಾತನಾಡೋದು ಅಮ್ಮಯ್ಯ. ಪಾರ್ಥ ಅಮ್ಮಯ್ಯ ಪಾರ್ಥ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಓಹೋ ಸುಂದರ, ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ಬಂದಿರುವೆ. ಎನ್ನನ್ನು ಸ್ವೀಕರಿಸು, ಕಾಂತ ಗುಣವಂತ. ಆಯ್ಕೆ ಶಿವಪ್ಪ ಇವರು ಈ ಊರ್ವಶಿ ಪಾತ್ರ ಮಾಡಿದಂತ ಹೆಣ್ಮಗಳಿಗೆ 100 ರೂಪಾಯಿ ಆಯ್ಕೆ ಕೊಟ್ಟಿರ್ತಾರೆ. ಕಾಣಿಕೆ ಕೊಟ್ಟ ಕಲಾತ್ಮನ್ಯಗಳು ಪೂರ್ವ ವಂದನೆಗಳು. ಅಯ್ಯೋ ಶಿವ ಶಿವ, ಇದೇನು ತಿರುಪವ ಅಮ್ಮ ಓರಸಿ ಅನ್ನಂ ಧಾರಂಜ ಗ್ರಹಿಸಿರುವೆ. ಇಂಥದನ್ನು ನಿತ್ಯಂ ಧಾವಲ್ಲೇ ಕಲಿತೆ ಕಾಮದ ಸೆಳಕ್ಕೆ ನೀರು ಹಾತಕ್ಕೆ ಗುರಿಯಾದೆ ಅಮ್ಮ. ಅಯ್ಯೋ ಇದೇನು ನಿಷ್ಕರಣವಾಗಿ ಶಾಪ.
ನಿನ್ನ ನುಡಿಗಳನ್ನು ಕೇಳಲಾಗನು, ನನ್ನ ಕಿವಿಗಳನ್ನು ಮುಚ್ಚಿಕೊಳ್ಳುವನು. ಅಕಟಕಟ ತಾಯಿಯಾದವರು ಮಕ್ಕಳಿಗೆ ಹಾಲನ್ನು ಮುಣಿಸಲು ಬಿಟ್ಟು ಎಲ್ಲರೂ ಮೋಹ ಬಿಟ್ಟು ಶೇತ ಪ್ರಚಾರ ಮಾಡಬಹುದೇ? ಜನನಿ ಎನ್ನಮ್ಮದನ್ನು ಕೆರೆಗೆ ಕರೆಯಬಹುದೇ? ಎನ್ನುವ ಭಾವಪುತ್ರನು ತತ್ವತ್ತ ಮಾಡ ಮಾತೆ ಪ್ರಖ್ಯಾತೆ. ಅಮ್ಮಯ್ಯ, ನೀನು ಎಷ್ಟು ಬೇಡಿಕೊಂಡರು ನಾನು ಬಿಡುವುದಿಲ್ಲ ನಿನ್ನ. ಅದೆಲ್ಲ ಮಾತನಾಡಬಲ್ಲ ಅಮ್ಮಯ್ಯ. ಹೇಗೆ ಮಾತನಾಡಬೇಕು ನಿನಗೆ ತಿಳಿಯಬೇಕು ಅಮ್ಮಯ್ಯ. ಅಮ್ಮಯ್ಯ ಕೇಳೋದಿಲ್ಲ ಅಮ್ಮಯ್ಯ. ಪಾರ್ಥ, ಅಮ್ಮಯ್ಯ ಸುತ್ತಮುತ್ತ ಯಾರೆಲ್ಲ ನೋಡು. ನನಗೆ ಅದು ಸಾಧ್ಯವಿಲ್ಲ ಅಮ್ಮಯ್ಯ. ಪಾರ್ಥ, ಅಮ್ಮಯ್ಯ ಏನು ಸಾಧ್ಯವಿಲ್ಲ. ಏನು ಸಾಧ್ಯವಿಲ್ಲ, ಏನು ಕೇಳಿ ಅದಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ. ಅಮ್ಮಯ್ಯ ಏನಮ್ಮಯ್ಯ? ಅಮ್ಮಯ್ಯ ಎಲ್ಲಿ ನೋಡುವುದಿಲ್ಲ ಅಮ್ಮಯ್ಯ. ಕಣ್ಣು ಇಲ್ಲ ಅಮ್ಮಯ್ಯ ನನಗೆ ನೋಡೋದಕ್ಕೆ. ಕೊಂಡಿಲ್ಲ ಅಂದ್ರೆ ಹೀಗೆ ಹೆಂಗ್ ಬಂದು? ಅಮ್ಮಯ್ಯ ಪಾರ್ಥ, ಅಮ್ಮಯ್ಯ ಯಾವ ಕೊಂಡು ಕಾಲಿನಲ್ಲಿ ತಪಸ್ಸಿಗೆ ಬಂದಿದ್ದೇನಮ್ಮಯ್ಯ. ಏನು ತಪಸ್ಸು ಮಾಡು. ಏನು ತಪಸ್ಸು ಮಾಡೋದು ನೀನ ನೋಡಮ್ಮಯ್ಯ. ಮೊದಲು ನನ್ನನ್ನು ಕೂಡ ಆಮೇಲೆ ತಪಸ್ಸು ಮಾಡು. ಅದು ಸಾಧ್ಯ ಇಲ್ಲ ಅಮ್ಮಯ್ಯ. ಏನು ಸಾಧ್ಯವಿಲ್ಲ. ಪಾರ್ಥ, ಸಾಧ್ಯ ಇಲ್ಲ ಅಮ್ಮಯ್ಯ. ಏನು ಸಾಧ್ಯವಿಲ್ಲ, ನಾನು ಬಿಡುವುದಿಲ್ಲ. ನಾನು ಒಪ್ಪೋದಿಲ್ಲ ಅಮ್ಮಯ್ಯ. ಏನು ಒಪ್ಪುವುದಿಲ್ಲ. ನೀನು ಏನು ಕೇಳಿದ್ರೆ ಒಪ್ಪೋದಿಲ್ಲ ಅಮ್ಮಯ್ಯ. ನೀನು ಒಪ್ಪುವ ತನಕ ನಾನು ಬಿಡುವುದಿಲ್ಲ. ಅದು ಹೆತ್ತಕ್ಕೆ ಬಿಡುವುದಿಲ್ಲ ಅಮ್ಮಯ್ಯ. ಏನೇನು ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ನೋಡೋದು ಏನಿಲ್ಲ ಅಮ್ಮಯ್ಯ. ಮಾತಾಡಮ್ಮಯ್ಯ. ಹತ್ತಿರಕ್ಕೆ ಬಂದರೆ ಸುಟ್ಟು ಹೋಗುವೆ ಅಮ್ಮಯ್ಯ. ಸುಟ್ಟು ಹೋದ್ರೆ ಚಿಂತಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ಅಮ್ಮನವರು ಕೂಡ ಮಾತನಾಡಲು ಸಾಧ್ಯವಿಲ್ಲ ಅಮ್ಮಯ್ಯ. ಅಮ್ಮಯ್ಯ ಇಟ್ಟಿದ್ದರೆ ವ್ಯರ್ಥ. ಆದರೆ ಚಿಂತೆ ಇಲ್ಲ ಅಮ್ಮಯ್ಯ. ಕಾಂಡಕೋಲ ದೀಪ ಅಮ್ಮಯ್ಯ. ಸುತ್ತಮುತ್ತ ಯಾರು ಇಲ್ಲ, ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಸಂಪಿಗೆ ಮೊದಲಾದ ಆರಗಳನ್ನು ತಂದಿರೋರು ನಿನ್ನ ಕೊರಳಿಗೆ ಹಾಕುವೆನು. ಸ್ವೀಕರಿಸ ಕಾಂತ ಗುಣ. ಅದು ಸಾಧ್ಯವಿಲ್ಲ ಅಮ್ಮಯ್ಯ. ಆಹೋ ಜನನೇ ಇಂದ್ರ ರಾಣಿ, ಪ್ರಿಯಾ, ನೀನು ಧಾಡಿಗೆ ತಾಯಿಯು, ನಾನು ಧಾಡಿಗೆ ಮಗನೆಂದು ಹೇಳುವೆಯಲ್ಲ. ನೀನೇನು ತಿಳಿದವಳೆ? ದೇವೇಂದ್ರನ ಹೆಂಡತಿಯಾದ ಬಳಿಕ ಈತನ ಮಗನು ನಿನಗೆ ಏನಾಗಬೇಕು?
ಚೆನ್ನಾಗಿ ಯೋಚಿಸುವ ಇಂಥದ್ದು ನಿತ್ಯ ನುಡಿಯೋದು ತಡವಲ್ಲ. ಖಂಡಿಯ ಜನನೇ ಸೌಖ್ಯ ತದಾನೆ. ಪ್ರಿಯಾ ಅಮ್ಮಯ್ಯ ಅಮ್ಮಯ್ಯ ಅನ್ನಬಾರದು. ಯಾತಕ್ಕನ್ನಬಾರದು? ನೀನೇನು ನನ್ನ ಮಗನಲ್ಲಲ್ಲ. ನಿನ್ನ ಮಗನಾದಕ್ಕೆ ಅಮ್ಮಯ್ಯ ಎಂಬುದು. ಅಮ್ಮಯ್ಯ ಪಾರ್ಥ ಅಮ್ಮಯ್ಯ ನಿನ್ನೇನು ನಾನು ಒಂದು ಹೊಟ್ಟೆಗೆ ಹೊರಲಿಲ್ಲ, ನಿನಗೆ ನಾಳನ್ನಿಟ್ಟು ಉಳಿಸಿ ಬೆಳೆಸಲಿಲ್ಲ. ನೀನೇಗೆ ನನ್ನ ಮಗನಾಗವೆ? ಆದರೂ ಚಿತ್ತಿಲ್ಲ ಮಗನಾಗದೆ ಅಮ್ಮಯ್ಯ. ನನಗೆ ಆಗುವುದಿಲ್ಲ. ನನಗೆ ಅಮ್ಮಯ್ಯ ಆಗೋದು ಅಮ್ಮಯ್ಯ. ಪಾರ್ಥ ಅಮ್ಮಯ್ಯ ಈ ಮಾತನ್ನು ಬಿಟ್ಟು ಬಿಡು. ನಾನು ಬಿಡೋದಿಲ್ಲ ಅಮ್ಮಯ್ಯ. ಹೇಳಿ ಕೇಳು. ಏನಮ್ಮಯ್ಯ? ಹೇಳಿ ಕೇಳು. ಚೆನ್ನಾಗಿ ಹೇಳು. ಸವಿದಂತೆ ಮನಕ್ಕೆ ಅಂಶ ಪಾರ್ಥ. ಆಮೇಲೆ ಆಮೇಲೆ ಏನಾಗೋದು ಅಮ್ಮಯ್ಯ? ಉಲ್ಲಾಸ 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 ಪ್ರಿಯಾ ಅಮ್ಮಯ್ಯ ಪಾರ್ಥ ಅಮ್ಮಯ್ಯ ಅಮ್ಮಯ್ಯ ಅನ್ನಬಾರದು. ಅಮ್ಮಯ್ಯ ಸುಂದರಿ ಎನ್ನಬೇಕು. ಸಾಧ್ಯವಿಲ್ಲ ಅಮ್ಮಯ್ಯ. ನಾನು ನಿನ್ನ ಇಷ್ಟಪಟ್ಟಿರುವನಲ್ಲವೇ? ಇಷ್ಟಪಟ್ಟರು ಚಿತ್ತೆ ಇಲ್ಲ ನನಗೆ ಅಮ್ಮಯ್ಯ ಆಗದೆ. ಪಾರ್ಥ ಅಮ್ಮಯ್ಯ ಅನ್ನಬಾರದು. ಯಾತಕ್ಕೆ ಮಾಡೋದು? ಉಲ್ಲಾಸ ಉಲ್ಲಾಸ ಸುಂದರ. ಕಲ್ಲಿನಿಂದ ಕಟ್ಟಿದ ನೀರನ್ನು ಸಿಹಿ ನೀರು ಕುಡಿ ಎಂದರೆ ಕಾಡುಗಲ್ಲಿನಿಂದ ಕಟ್ಟಿದ ಉಪ್ಪು ನೀರು ಕುಡಿಯಲೆಂದು ಹೇಳ್ತೀಯಲ್ಲ. ನಿನ್ನ ಮಂಕುಪತಿಗೆ ನಾನೇನು ಹೇಳಬೇಕು? ಪಾಂಡುಕುಲ ದೀಪ ನೋಡನ್ನ ರೂಪ. ಅಮ್ಮ ಊರ್ವಶಿ ನನಗೆ ತಾಯಿ ನಂದೆ ಹತ್ತೆ ಕಾಣುತ್ತೆ. ನಮ್ಮ ಚಂದ್ರವಂಶಕ್ಕೆಲ್ಲ ನೀನೇ ತಾಯಿಯಾಗಿದೆ. ಅದು ಹೇಗೆಂದರೆ ಕೂಡದಲ್ಲಿ ಕೂಡಲ ಸತಿಯಾಗಿ ಇದ್ದರೆ ಹುಟ್ಟಿದಿ. ಆ ಕೂಡಲಿ ಆ ಎಂಬತನು ಹುಟ್ಟಿದನು. ಆತನ ಉದರದಲ್ಲಿ ನಾವೇ ರಾಜಪ್ಪನೇ ಹುಟ್ಟಿದು. ಆ ಜನನಿ ಆದ ಕಾರಣ ನಿನಗೆ ಏನಾಗಬೇಕು? ಚೆನ್ನಾಗಿ ಯೋಚಿಸಿ ಮಾತೆ.
ನೀನು ಎಷ್ಟು ಹೇಳಿದ್ರೆ ನಾನು ಬಿಡುವುದಿಲ್ಲ. ನಾನದು ಸಾಧ್ಯವಿಲ್ಲ ಅಮ್ಮಯ್ಯ. ನಿನ್ನ ಮಾತಿ ಗೊಡ ನೋಡ್ಬಿಟ್ಟು ನಿನ್ನ ಬಿಡುವುದಿಲ್ಲ ಅಮ್ಮಯ್ಯ. ಆತ ಅಮ್ಮಯ್ಯ ನೀನು ಒತ್ತೆಟ್ಟೋದು ನಾನು ನೋಡುವೆನು. ನೋಡಂತೆ ಅಮ್ಮಯ್ಯ. ಒತ್ತು ಮುಳುಗಲಿ ನಿನ್ನ ಕಾಲಾಟಿನ ಬಿಡುವುದಿಲ್ಲ. ಹೋ ಅಮ್ಮಯ್ಯ, ಇಂದ್ರನ ಏನಾಗಬೇಕು? ಏನಾದ್ರೂ ಚಿಂತೆ ಇಲ್ಲ. ಈಗ ಇಂದ್ರನ ಸುದ್ದಿಯನ್ನು ತೆಗೆದು ಹಾಕಿ ಬಿಡಿಲ್ಲ. ಇಂದ್ರನ ತಂದೆ ಹಾಗಮ್ಮ ತಾಯಿ ಪಾತ ಅಮ್ಮಯ್ಯ. ಮಾರಿಕೊಂಡು ಹೋರ ಮ್ಯಾಲೆ ನನ್ನ ಕಣ್ಣು ನಿನ್ನ ಮ್ಯಾಲೆ, ಮಾರಿಕೊಂಡು ಹೋರ ಮ್ಯಾಲೆ ನನ್ನ ಕಣ್ಣು ನಿನ್ನ ಮ್ಯಾಲೆ, ನಿನ್ನ ಕಣ್ಣು ನಿನ್ನ ಮ್ಯಾಲೆ, ನನ್ನ ಕಣ್ಣು ನಮ್ಮ ಮ್ಯಾಲೆ. ಏನು ಹೇಳ್ತೀನಿ ಅಷ್ಟು ದೂರ ನೋಡು. ಏನಿಲ್ಲ ಅಮ್ಮಯ್ಯ. ಮಳೆ ಇಲ್ಲದ ಬೆಳೆ ಇಲ್ಲ, ನಾನಿಲ್ಲದ ನೀನಿಲ್ಲ. ಹೊತ್ತಾಯ್ತು ನೋಡು ಸುಂದರಿ ಅನ್ನ ಪಾರ್ಥ. ಒಂದು ಸರಿ ಕೂಡಿ ನೋಡು. ಅದು ಸಾಧ್ಯವಿಲ್ಲ ಅಮ್ಮಯ್ಯ. ಪಾರ್ಥ ಅಮ್ಮಯ್ಯ, ಹೆಣ್ಣು ಒಂದು ದೊರೆಯಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಏನು ಶಾಸ್ತ್ರ ಹೇಳಿದರೆ ನಂಬುದಿಲ್ಲ ಅಮ್ಮಯ್ಯ. ನೀನು ಪಾಪ ಮಾಡಿರಬೇಕಾಗಿತ್ತು ಅತಿಷ್ಟ ಚಿಂತಿಲ್ಲ ಅಮ್ಮಯ್ಯ. ಪಾರ್ಥ ಅಮ್ಮಯ್ಯ, ಮಾರಿಕೊಂಡು ಹೋರಿ ಮ್ಯಾಲೆ ನನ್ನ ಕಣ್ಣು ನಿನ್ನ ಮ್ಯಾಲೆ. ಸುಂದರ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸೋತನೆಂದು ಕೇಳಿನಲ್ಲ. ಅಂತ ವಿಶ್ವಾಮಿತ್ರನೇ ತಪಸ್ಸನ್ನು ಬಿಟ್ಟು ಮೇನಕದೊಂದಿಗೆ ಸುಖ ಪಡೆಯಲಿಲ್ಲವೇ? ಅಂತವನ ಪಾಡ ಆಗಿರುವಾಗ ನಿನ್ನಂತ ಪಾಡೇನು ಅಂತ ಎನ್ನನ್ನು ಕೂಡಿ ಸುಖ ಕೊಡು. ಪ್ರಿಯ ವಿಜಯನಿಗೆ ಕೈಯ ನೀರು ಕುಡಿಯಮ್ಮ ಯವ್ವ. ಕಾಮದ ಸೆಳಕ್ಕೆ ನೀನು ಹತ್ತಕ್ಕೆ ಗುರಿಯಾದೆ. ಮದನ ಬಾಣಕ್ಕೆ ಸಿಲುಕಿ ಮಗನನ್ನೆಳೆದ ಕಡೆಯಬಹುದೇ? ಜನನೇ ಮಾಡಿ ನೋಡು ಆಲೋಚನೆ. ಏನು ಆಲೋಚನೆ ಮಾಡಬೇಕು? ಏನು ಆಲೋಚನೆ ಮಾಡಿದೆ ಈಗ ಹೇಳಿದಲ್ಲಮ್ಮಯ್ಯ. ನನ್ನ ಮಾತು ಕೇಳೋ ಎಲ್ಲ ಸತ್ಯವಾಗಿ ಕೇಳೋದಿಲ್ಲಮ್ಮಯ್ಯ. ಅಮ್ಮಯ್ಯ, ಇದನ್ನು ಬಿಟ್ಟು ಏನು ಹೇಳ್ಕೊಡಲಿಲ್ಲವೇ? ಏನು ಅಮ್ಮಯ್ಯ? ಈ ಮಾತನ್ನು ಬಿಟ್ಟು ಬೇರೆ ಏನು ಹೇಳ್ಕೊಡಲಿಲ್ಲವೇ? ಏನಿಲ್ಲ ಅಮ್ಮಯ್ಯ. ಏನೂ ಇಲ್ಲ. ಏನಮ್ಮಯ್ಯ? ಈ ಮಾತು ಬಿಟ್ಟು ಬೇರೆ ಎಷ್ಟು ಮಾತ್ರ ಕೇಳಿದರೂ ನಾನು ಒಪ್ಪುವುದಿಲ್ಲಮ್ಮಯ್ಯ. ಏನು ಒಪ್ಪುವುದಿಲ್ಲ ಅಮ್ಮಯ್ಯ ಆಗೋದಕ್ಕೆ ಹೇಳಿದನು ಕೇಳು. ಹೇಳು ಅಮ್ಮಯ್ಯ.
ತೋರಿಸುವೆನು. ಸುಂದರ ನವಮೋಹನ ಚಂದಿರ. ಈ ಓರಸಿ ಎಂಬ ಪಾಪಾತ್ಮರು ಇವರ ಮಕ್ಕ ನೋಡಲಾಗನು. ಹೌದಪ್ಪ, ನೋಡ್ಬಾರ್ದು. ಹೋಗಲು ನಡೆಯಲೇ ಸಾರಥಿ ಅತಿ ಜಾಗ್ರತೆ. ಅದೇ ಪ್ರಕಾರ ಅವ್ರ ಭೂಪತಿ. ಹೌದಮ್ಮಯ್ಯ, ನನ್ನ ಸರಿ ಸಮಾನ ಕುಣಿಯುವೆಯ. ಹೌದಮ್ಮಯ್ಯ. ಇನ್ನು ಅದವಂತ ಹೇಳ್ತೀಯಲ್ಲ ಏನಮ್ಮಯ್ಯ? ಪಾರ್ಥ. ಅಮ್ಮಯ್ಯ, ಏನು ಕೇಳೋ? ಚೆನ್ನಾಗಿರಮ್ಮಯ್ಯ. ಬಂದೈತ ಪಾರ್ಥ ಬಂದೈತ, ನಿನಗೆಲ್ಲ ಪ್ರೀತಿ ಬಂದೈತ. ನಿನಗೆ ಶಾಪಗಳು ನೀಡಿ ಪಾಸ ಕಾಲ ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗ ಸುಖ ಪಡಬೇಕು. ಅದಕ್ಕಾಗಿ ನಮ್ಮ ತಂದೆ ನಾಯಿರೋನು ಏನಾಗಿರುವೆ ತಂದೆ ದೇವೇಂದ್ರನು
ಹೌದು. ನೀನು ದಾರ ಸುತನ ಪಿತಾಮಹಲ್ಲವೇ ಚೇತನ ಅಥವಾ ಸಮಾರಕ್ಕೆ ಬಂದ ಬಂಡೆ ಎಲ್ಲ ನನ್ನ ಮಧ್ಯೆ ನಮ್ಮ ಕಾರ್ಯಕ್ಕೆ ಕಂಡಂತೆ ಈ ರೀತಿ ಅಡ್ಡ ಬಂದರೆ ಚೆನ್ನಾಗಿ ಕೇಳಿ ನಿನ್ನ ಪೂರ್ಣ ವಿಚಾರ. ನಿನ್ನ ಪಟ್ಟಣದ ದಾರಿಯ ಬೀಡಿ ಮೂಡ ಏನೇ ಬಂಡ ಅರ್ಜುನ ಕೊಡುತ್ತೇನೆಂದು ಹೇಳ್ತೀಯಲ್ಲ ಭಯಪಟ್ಟು ಹಿಂದಕ್ಕೆ ಕಾಲುತ್ತಾರೆ. ಈ ಲೋಕದಲ್ಲೇ ಬೆಟ್ಟಿಟ್ಟು ಬರುವುದು ಪರಲೋಕದಲ್ಲೇ ಬೆಟ್ಟಿಟ್ಟದು ದುಃಖವಾಗುವುದು. ಎಲೆ ಪಾತಕ ನಾನು ನಿನ್ನ ಮತ್ತಿಸಿದ್ದರೆ ಶಕ್ತಿಯಲ್ಲಿ ಹೊಟ್ಟೆ ಹುಟ್ಟಿದಲ್ಲಿ ಸಾರ್ಥ ಕೇಳು ಜಾಗೃತಿ ನಿತ್ಯಕ ನಲ್ಲದ ಬಂದ ಪ್ರಸಿದ್ಧ ಎಂಬ ಪಡೆದನು ಪ್ರಬುದ್ಧನಾಲಯನ್ನು ನಿಜಕ್ಕೆ ಕರಿವೆಯ ಎಲೈ ಬುದ್ಧಿ ಶೂನ್ಯನೇ ನಿನ್ನ ಅದೃಷ್ಟದಂತಾಗಲೇ ಜಾಗೃತಿಯಿಂದ ನಿನ್ನ ತಿಮಿರಾಶ್ರಮ ಮೂಡುವುದು ಇದು ತಯಾರಿಸಿಕೊ ಪಾರ್ಥ. ನಿನ್ನ ಸೌರ್ಯ ಹೆಚ್ಚಿ ಮಾತನ್ನು ಕೇಳಿವೆ ಎನ್ನ ನಂಬಿಕೆ ಕಲಿಯ ಹುಟ್ಟಿ ನೋಡನೆ ನಿನ್ನ ನಿನ್ನೆಗೆ ಹುಟ್ಟಿತು ಜಾಗ್ರತೆ ನಿತ್ಯಕ ನಿನ್ನಲ್ಲ ಬಂದ ಕ್ಷಣ ನಿನ್ನೆಯ ಬಂದ ಇಂದ್ರನಂದನ ಇವತ್ತ ಕೋತಿ ನಮ್ಮ ರಂಗದಲ್ಲಿ ಗೆದ್ದ ನನ್ನ ಗಮನ
ಕಂಡೆ ಅರ್ಜುನ ಎಷ್ಟು ಹೇಳಿದರೆ ತಿಳಿಯದ ವರ್ಷ ಗೆದ್ದನೆಂದು ಸಿಕ್ಕಲೆ ಮಾತನಾಡುವ ಸಹಜವಾಗಿ ಮಾತನಾಡುವುದಿಲ್ಲ ಮಾಡಿವರ ನಮಗೆ ಬಡಕ್ಕೆ ಕಳಿಸುತ್ತೇವೆ ವಿಕ್ರಮ ನಮಗೆ ಆತಕತ್ತಿದ್ದೇವರ ನೋಡು ಎಲ್ಲ ವಿಧವಾಗಿ ತುಂಬನಿದ್ದರು ನನ್ನ ಚುಚ್ಚು ಬುದ್ಧಿಯನ್ನು ಬಿಡಲಿಲ್ಲ ನಿನ್ನ ಲಕ್ಷ್ಯವಿಲ್ಲದೆ ಖುಷಿಯನ್ನು ಬಗದ ಈ ಶಾಲೆಯಲ್ಲಿ ಭೂಮಿಗೆ ದಡಬಿಡುತ್ತೇನೆ ಬಾಪು ಬಾಪುರೇ ನೀವದ ಕೋಚ ನಮ್ಮ ತಮ್ಮ ಕಾಲಕ್ಕೆ ಹೆಸರಕ್ಕೆ ಬಂದ ಆರ್ಸನು ನಿನ್ನ ರುಂಡ ಅರ್ಜುನನೆಂಬ ಅದಮ್ಮನ್ನು ಎಲ್ಲಿರುವನ್ನು ತೋರುವಂತನಾಗ ಎನ್ನಗ ಸಮನ್ನರು ಇಲ್ಲ ಒಂದು ಎನ್ನನ್ನು ಮೂರ್ತಿಗೊಳಿಸಿದೆಯೋ ದುರ್ಮಾರ್ಗ ಮೂರ್ತಿಗೊಳಿಸಿದೆನೆಂಬ ಸಂತ ಸಮರ್ಥಿಸಿ ಎನ್ನ ಬಾಣಗಳ ಪ್ರಯೋಗಿಸಿ ನಿನ್ನ ಶಿರವನ್ನು ಅಂತರಿಕ್ಷಕ್ಕೆ ಆರಿಸುವಿನ ನೋಡಲೈ ಬಂಡ ಡ್ಯಾನ್ಸ್ ಮಾಡ್ತಾರಂತೆ ಯಾರನ್ನ ಕರಿ ಮಾಮ ಜಲ್ದಿ ಮಾಮ ಅರ್ಜುನ್ ಹೋದ ಕಳೆದ
ಒದಗಿ ಬಂದಿದ್ದ ಮರಣಗಾಲ. ಎಲೈ ರಕ್ಷಸದಮ, ಎಲೈ ರಕ್ಷಸದಮ. ಸಲ್ಲಿತವಾದ ಎಲ್ಲ ಚಲಪಿಸುವ ಎನ್ನ ಗದಾರ್ಧದಿಂದ ನಿನ್ನ ಹಣ್ಣುಗಳನ್ನು ಕಿತ್ತಿ ಬಸ್ ಖಂಡಿತವಾಗಿ ಯಮಪುರಕ್ಕೆ ಕಳಿಸ್ತೀನಿ ನೋಡು. ಕರ್ಮಧರ್ಮ ನೋಡಿ ಎನ್ನ ಪರಕ್ರಮ. ಏನಂದು ಬಲದಿಯೋ ಕೂಡ ಸರಳಲಿತ ಮಾತ ಎನ್ನ ಗಡಿಯನ್ನು ಹಲ್ಲು ಚುಚ್ಚಿಕೊಳ್ಳುವ ಕಟ್ಟಿ ಸಮಯವನ್ನು ತಿಳಿಯಲೇ ಬಂಡ ಸಲ್ಲದ ಮಾತುಗಳನ್ನಾಡಿ ಯಾರನ್ನು ಭಯಪಡಿಸಿವಿ. ನಿನ್ನ ಬೆದರಿಕೆಗೆ ನಾನು ಬೆದರುವನಲ್ಲ ಬಂಡ. ಬಂಡ ಬಳಿರೈ ಅಲ್ಲವ. ಸಲ್ಲಿತವಾದ ನನ್ನ ಗದೆ ಹುಲ್ಲು ಚುಚ್ಚಿ ಕಟ್ಟಿ ಎಂದು ಸಮಯವೊಂದು ಬಗುಳಿವಯ. ಗತಿ ಏನಾಯ್ತೆಂದು ಬಗುಳಿವೆಯ. ಎನ್ನೊಳಗೆ ಇಟ್ಟು ಕೈದರೆ ಖಂಡಿತವಾಗಿ ಉಳಿಯಲಿಲ್ಲ. ಬಂಡ ಭೀಮ ಚಂಡ ಬಲ ಮಂಡಿತ ನಾಟಕ ಕೈಡಂಬಿ ಕಿನ್ನ ರಾತ್ರಿ ರಾಕ್ಷಸರಂತೆ ಎನ್ನ ತಿಳಿದಿರುವೆಯ ಮೂರ್ಖ. ಎಲೆ ಬಂದ ಇನ್ನ ಬರವೊಮ್ಮೆ ಎನ್ನಲ್ಲಿ ತೋರ ಬರುವ ಯಾವ ಸಮಯ ನನಗೆ ಶರಣಾಗತ ನಾಟಕ ನಿನಗೆ ಪ್ರಾಣಾದಾನ ಕೊಡುವೆನ. ಇಲ್ಲದಿದ್ದರೆ ಎನ್ನ ಕೋರಿ ಅಲ್ಲಿನಿಂದ ನಿನ್ನ ತೀವ್ರ ಕಾಣದ ವಲಯಕ್ಕೆ ಈ ಕ್ಷಣಾರ್ಥದ ಕಳಿಸಿಬಿಡಿಯವನು. ನೋಡು ನೋಡದೆ ಭೀಮ ಎನ್ನಡಿದ ಮಾಡು ಸಂಗ್ರಮ. ಬಳಿರೇ ಎಲೆ ರಾಕ್ಷಸರಮ ನೋಡಿ ಎನ್ನ ಪರಾಕ್ರಮ. ಬದ್ಧ ಹೆಸರು ಗಳಿಸಿ ಬಸರು ಸೀಳಿ ಹೆಸರು ಮಾಡಪ್ಪ ಹಸಮ. ಫಲಶಾಲಿಯ ಮುಂದೆ ಬಸರಿ ಮಾತಾಡುವ ಎಲ್ಲ ಹುಳಿಸಿಕೋ ಬಂಡ. ಜಟಸುರ ನನ್ನ ಒಳಗೆ ಸಾಯಬೇಡ ಅರ್ಥ. ತಿಂಡಿ ಬಾಕನಾಥ ಬಂಡ ಭೀಮನೆ ಎಲೈ ಬಂಡ. ಪ್ರಚಂಡ ಬಲ ಮಂಡಿತ ರಾತ ಬಕ ಇಡಂಬಿ ಕಿನ್ನ ರಾತಿ ರಾಕ್ಷಸರಂತೆ ಎನ್ನ ತಿಳಿದಿರಿ. ಅವರಂತೆ ಎನ್ನ ತಿಳಿದಿರಿ ಮೂರ್ಖ. ಈ ಕ್ಷಣವೇ ನಿನ್ನ ಎನ್ನ ಕೋರ್ಯಾಜ್ಯದಿಂದ ನಿನ್ನ ಹೋಳ ಮಾಡಿ ಕಾಲನ ಹರಕ್ಕೆ ಕಳಿಸಿಬಿಡಿ. ನೋಡು ನೋಡದೆ ಪುನಃ ಮುರಿಯಲು ನಿಲ್ಲ ಅಲ್ಲ. ಬಳಿರೇ ಬಿಲ್ವ ಹೆಂಗಾಯ್ತಾ ಬಡಿಗಿಸಿ ಬಿಡುವವ ನಿನ್ನ ಸೊಲ್ಲ. ಇಂದಿಗೆ ನಿನ್ನ ಅದೃಷ್ಟ ತೀರಿತೆಂದು ಕಾಣುತ್ತಿದೆ. ಎಲೈ ಬಣ್ಣ ಎಲೈ ಬಣ್ಣ ಎಲೈ ಹದಮ ಹೆಸರು ನೀನು ನಾಮವಾಗದೆ. ಈ ಜೀವದಾನವಂ ಬೇಡಿಕೋ, ಪ್ರಾಣವಂ ಉಳಿಸಿಕೋ. ತೂ ನಿನ್ನ ಮುಖಕ್ಕೆ ಬೆಂಕಿ ಹಚ್ಚಲೆ. ನಾಯಿಯಂತೆ ಮಗಳು ಹತ್ತಿನಂತೆ ಜೀವಿಸಿ ಎನ್ನ ಕೈಯೋಳ ಮರಾದಿಯನ್ನು ಕಳೆದುಕೊಳ್ಳುವುದಕ್ಕಿಂತ ಮುರಿಯಲಿಲ್ಲ ಅಲ್ಲ ಅಡಿಗಿಸಿಟ್ಟವನಲ್ಲ. ಬುದ್ಧಿಹೀನರಾದ ರಕ್ಷಸದಮ ಬದ್ಧ ಗರ್ವ ಅಂತ ಹೇಳಿದರೆ ಕಲಿ ಭೀಮಸೇನೆಂದು ನಿನಗೆ ತಿಳಿಯಲಿಲ್ಲವೇ ಮೂಡ. ಇಕ ನೋಡು ಎಲ್ಲ ಉತ್ತ ಪರಾಕ್ರಮದಿಂದ ನಿನ್ನ ಅತ್ತೆಗಳನ್ನು ಪಾಲು ಮಾಡಿವೆ. ಅದನ್ನು ಎನ್ನ ಪಾದಕ್ಕೆ ಬಿದ್ದರೆ ದುಃಖದನು ಪ್ರಾಣದ ಇಲ್ಲದಿದ್ದರೆ ಸಾಯಬೇಡ ನನ್ನೊಳಗೆ ವ್ಯರ್ಥ. ದುರ್ತ ಸಾಯಬೇಡ ನನ್ನೊಳಗೆ ವ್ಯರ್ಥ.
ಈ ದುಶ್ಯಾಸನ ಹೊತ್ತುಕೊಂಡು ಹೋಗುವಾಗ ಪರಂಪರೆಯಿಂದ ಜರಿದಾಗ ಗಂಡ ಸತ್ತ ರಂಡಿಯ ರಂಜ ಮುಖ ಮಂಡಲಕ್ಕೆ ತಗ್ಗಿಸಿಕೊಂಡು ಅವರನ್ನು ಏನು ಮಾಡಿದ್ರಿ? ಬಣ್ಣ ಅಯ್ಯೋ ಮಣ್ಣನಾಗಿ ಪ್ರಾಣವನ್ನು ಉಳಿಸಿಕೊಂಡು ಮೋರಿಯ ಮೇಲೆ ಮೀಸೆಯಮ್ಮ ಬೋಯಿಸಿಕೊಂಡು ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡು ಬಾಳುವುದಕ್ಕಿಂತ ಮೀಸೆಯಂ ಬೋಯಿಸಿಕೊಂಡು ಚೆನ್ನಾಗಿ ಜೀವಿಸುವುದು ಲೇಸಲ್ಲ ದುಷ್ಟ. ಇಲ್ಲಿಗೆ ತಿರುಗಿ ನಿನ್ನ ಅದೃಷ್ಟ ನೆನೆಸಿಕೋ ನಿನ್ನ ತಂದೆ ತಾಯಿಯನ್ನು ನಿನ್ನ ಸೇರಿಸುವುದು ಎಂಬ ಪುರವನ್ನು ಇಲ್ಲಿಗೆ ಸೇರಿತು ನಿನ್ನ ಗಿಡವ ಆ ಭಕ್ತನಾದ ಕಮಲಾಕ್ಷನ ಧ್ಯಾನಿಸ ಅವನ ಬರದೆ ಈ ಕ್ಷಣ ಅವನ ಬರದೆ ಈ ಕ್ಷಣ ಭೀಮನೆಂಬ ಬಂದ ಜಾಗ್ರತೆಯಿಂದ ನನ್ನ ಯುದ್ಧಕ್ಕೆ ಚಂಡ ಖಂಡಿತವಾಗಿ ಆರಿಸಿ ಬಿಡಲು ಬಲಿರೆಯಲೈ ರಕ್ತ ಸದಮ ಅಷ್ಟಿಯೇರಲಿ ನಿನ್ನ ಪರಾಕ್ರಮ ಕೋಲಿನಿಂದ ಎಬ್ಬಲಿ ಸಾಯುವುದೇ ಒಂದೇ ಮುಷ್ಟಿಯಿಂದ ನಿನ್ನನ್ನು ಯಮಪುರಕ್ಕೆ ಸೇರಿಸುವನು. ಬಲಿರೆಯಲೈ ಬಂದ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂದ. ಈ ಭೀಮಸನಿಗೆ ಸರಿ ಸಾಟಿ ಹಾರಿಲ್ಲ ಒಂದೇ ಜೈವೀರ ನಡೆದು ಉಳಿದಿತ್ತು ರಥವನ್ನು ಬಿಡು ಜಾಗ್ರತೆ. ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್
ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ BSc ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ OT ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು, ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನೊಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ SV ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್.